ಎಸ್, ಎಡಗೈ ಅಪಘಾತಕ್ಕೆ ಕಾರಣ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆ ಸ್ವತಃ ನಾಯಕ ನಟ ದೂತ್ಪೇಡ ದಿಗಂತ್ ಅವರಿದ್ದಾರೆ. ಸರ್, ಅದ್ಭುತ ರೆಸ್ಪಾನ್ಸ್ ಸಿಗ್ತಾ ಇದೆ ಪ್ರೇಕ್ಷಕರಿಂದ. ನಿಮಗೆ ಎಷ್ಟು ಅಪಘಾತ ಆಯಿತು ಎಡಗೈಯಿಂದ? ಎಡಗೈಯಿಂದ ಇವಾಗ ಒಂಥರ ಅದು ಏನಂತಾರೆ, ಒಂದು ಸಂತೋಷದ ಅಪಘಾತ ಆಗಿದೆ. ಯಾಕೆಂದರೆ ಎಲ್ಲರೂ ನಾನು ಸಿನಿಮಾ ಮಾಡಿದವರಿಗೆ ಏನಂದರೆ ಜನ ಎಂಜಾಯ್ ಮಾಡ್ತಾ ಇರೋದ ಇಲ್ವೋ ಅನ್ನೋದೇ ನಮ್ಮ ಗಮನ ಇರುತ್ತೆ. ಸೊ ನಾವು ಥಿಯೇಟ್ರಲ್ಲಿ ನಮ್ಗೆ ಯಾಕೆಂದ್ರೆ ನಮ್ಮ ಕತೆ ಗೊತ್ತು, ನಾವು ಸುಮಾರು ಸತಿ ಸಿನಿಮಾನ ನೋಡಿರ್ತೀವಿ, ಡಬ್ಬಿಂಗ್ ಮಾಡ್ಬೇಕಾರೆ, ಎಡಿಟಿಂಗ್ ಮಾಡ್ಬೇಕಾರೆ, ಆ ಟೈಮಲ್ಲೆಲ್ಲ ನೋಡಿರ್ತೀವಿ, ನಮ್ಗೆ ಗೊತ್ತು ಈ ಸಿನಿಮಾ ಹೇಗಿದೆ ಅಂತ. ಬಟ್ ನಮ್ಮದು ಇವತ್ತು ಈ ಪ್ರೀಮಿಯರ್ ಶೋಲಿ ಅಂದರೆ ಸೆಲೆಬ್ರಿಟಿ ಪ್ರೀಮಿಯರ್ ಶೋಲೆಲ್ಲ ನಮ್ಮದು ಉದ್ದೇಶ ಏನಿರುತ್ತೆ ಅಂದರೆ ಜನ ಎಂಜಾಯ್ ಮಾಡ್ತಾ ಇದ್ದಾರೆ, ಎಲ್ಲ ಜೋಕಿಗೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ, ಈ ಥರದ್ದು ನಮ್ಮದು ಮೈಂಡಲ್ಲಿರುತ್ತೆ, ಥಾಟ್ ಇರುತ್ತೆ. ಅದೇ ಥರ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಎಸ್ಪೆಷಲಿ ನಿಮ್ಮ ಮಾಧ್ಯಮದವರು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಈ ಸಿನಿಮಾ ರಂಗದಲ್ಲಿ ಇರೋವಂಥ ನಮ್ಮ ನಿರ್ದೇಶಕರ ಫ್ರೆಂಡ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಆ್ಯಕ್ಟರ್ ಫ್ರೆಂಡ್ಸ್ ಇರ್ಬೋದು, ಅವರು ಕೂಡ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ಸೊ ನಮಗೇನೋ ಒಂದು ತೃಪ್ತಿ ಇದೆ, ಒಂದು ಸಂತೋಷದ ಅಪಘಾತ ಆಗಿದೆ. ಎಷ್ಟೋ ಜನ ಅಂದರೆ ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ಒಳ್ಳೆ ಕತೆ ಬಂದಾಗ ಎಲ್ಲೋ ಒಂದು ಹಾಲಿವುಡ್ಡಿಂದ ಕದ್ದಿರ್ಬೋದು, ಅಥವಾ ಏನೋ ಎಲ್ಲ ಡಬ್ಬಿಂಗ್ ಆಗಿ ಏನೋ ಒಂದು ಈ ಥರ ಎಲ್ಲ ಹೂವಪ್ಪಗಳು ಬರುತ್ತೆ. ಈ ಥರ ಒಂದು ಕತೆ, ಒಂದು ಒಳ್ಳೆ ಕತೆ ಬಂದಿದ್ದು ಆಫ್ಟರ್ ಲಾಂಗ್ ಟೈಮ್ ಕನ್ನಡಕ್ಕೆ, ಇದ್ರ ಬಗ್ಗೆ ಏನಾಗುತ್ತೆ? ಕತೆ ತುಂಬ ವಿಭಿನ್ನವಾಗಿದೆ. ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಅದೆಲ್ಲ ಕ್ರೆಡಿಟು ನಮ್ಮ ಡೈರೆಕ್ಟ್ರು ಸಮರ್ಥ್ ಕಾಡ್ಕೊಳ್ಳಿ ಅವರಿಗೆ ಹೋಗುತ್ತೆ. ಯಾಕೆಂದರೆ ಅವರು ಅಷ್ಟು ಅದ್ಭುತವಾಗಿ ಅದನ್ನು ಚಿತ್ರ ಹೆಣೆದಿದ್ದಾರೆ, ಒಳ್ಳೊಳ್ಳೆ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದರಿಂದ ನನಗೂ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ, ಜನ ನನ್ನ ಪಾತ್ರನ ತುಂಬ ಎಂಜಾಯ್ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಕ್ರೆಡಿಟು ನಮ್ಮ ಡೈರೆಕ್ಟ್ರಿಗೆ ಹೋಗುತ್ತೆ. ಆ್ಯಂಡ್ ಇದು ತುಂಬ ವಿಶೇಷವಾಗಿದೆ ಸಿನಿಮಾ. ದಯವಿಟ್ಟು ನೀವು ಬಂದು ಸಿನಿಮಾನ ನೋಡಿ ಒಂದು ಸತಿ. ಇಷ್ಟ ಆದರೆ ಇನ್ನೊಂದು 4 ಜನಕ್ಕೆ ಹೇಳಿ. ನಾನು ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಬಂದು ನೋಡಿ ಅಂತ ಹೇಳ್ತಾ ಇಲ್ಲ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ, ದಯವಿಟ್ಟು ಬಂದು ನೋಡಿ. ಇಷ್ಟ ಆದರೆ ಇನ್ನೊಂದು 4 ಜನಕ್ಕೆ ಹೇಳಿ. ಡೈರೆಕ್ಟರ್ ಹೇಳ್ತಾ ಇದ್ರು, ಏನು ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಒಬ್ಬ ನಾಯಕ ನಟನಾಗಿ ಈ ಒಂದು ಸಿನಿಮಾನ ಒಪ್ಕೊಂಡು ಮಾಡಿದ್ರೆ, ತುಂಬ ಇಷ್ಟಪಟ್ಟು ಮಾಡಿದ್ದಾರೆ ಅಂತ. ಇದಕ್ಕೆ ಕಾರಣ ಸರ್? ಅದೇ, ನನಗೆ ಈ ಸಿನಿಮಾ ತುಂಬ ಇಷ್ಟ ಆಯಿತು. ಅದರಲ್ಲಿ ನಾವು ಈ ಸಿನಿಮಾ ಮಾಡಬೇಕಾದ್ರೆ ಸಾಕಷ್ಟು ಚಾಲೆಂಜಸ್ಸನ್ನು ಫೇಸ್ ಮಾಡಿದ್ವಿ. ಒಂದೊಂದು ಸತಿ ಫಸ್ಟ್ ಟೈಮು ಪ್ರೊಡ್ಯೂಸರೇ ಅವರು ಬ್ಯಾಕ್ಔಟ್ ಆದರು. ಒಬ್ಬರು ಪ್ರೊಡ್ಯೂಸರ್ ಇದ್ದರು, ಏನೋ ಅವ್ರ ಕಾರಣ ಏನೋ ನಮಗೆ ಗೊತ್ತಿಲ್ಲ, ಬಟ್ ಕಾರಣಾಂತರದಿಂದ ಅವ್ರು ಬ್ಯಾಕ್ಔಟ್ ಆದರು. ಸೊ ಅವಾಗ ಸಿನಿಮಾ ನಿಂತೋಗೋ ಟೈಮಲ್ಲಿ ನಾನು ಹೇಳಿದೆ, ನನ್ನ ಕೈಯಿಂದ ಏನಾಗುತ್ತೋ ಅದನ್ನು ನಾನು ಮಾಡ್ತೀನಪ್ಪ, ಸಮರ್ಥ್ ನೀನು ಶೂಟಿಂಗಿಗೆ ಪ್ರೊಡಕ್ಷನ್ ಕಾಸ್ಟ್ ಏನಾಗುತ್ತೆ ಅದನ್ನು ತಂದು ಅರೇಂಜ್ ಮಾಡಿ, ಆ ದುಡ್ಡನ್ನು ಬೇರೆದೆಲ್ಲ ನೀವು ತಲೆ ಕೆಡಿಸ್ಕೊಂಬೇಡಿ, ನನ್ನ ರೆಮ್ಯುನರೇಷನು ಅದೆಲ್ಲ ನಾನು ಬಿಡ್ತೀನಿ, ಆಮೇಲೆ ಸಿನಿಮಾ ರಿಲೀಸ್ ಆಗಿ ನೋಡೋಣ ಅಂತ ಹೇಳಿದೆ. ಸೊ ಹಾಗೆ ನಾವೆಲ್ಲ ಒಂದು ಟೀಮ್ ಎಫರ್ಟ್ ಹಾಕಿ ಈ ಸಿನಿಮಾನ ಮಾಡಿದ್ದೀವಿ. ಸೊ ಅದು ಇವತ್ತು ಪ್ರತಿಫಲ ಕಾಣ್ತಾ ಇದೆ. ಸರ್, ನಿಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, 40 ವರ್ಷದಿಂದ ನಮ್ಮ ಕನ್ನಡ ಚಿತ್ರರಂಗವನ್ನು ಆಳ್ತಾ ಇರತಕ್ಕಂಥದ್ದು, ಆ ಒಂದು 40 ವರ್ಷನ ಈಗ ಪೂರೈಸಿದ್ದಾರೆ ಶಿವಣ್ಣ ಅವರು. ಒಂದು ಬೆಸ್ಟ್ ವಿಶೇಷ ಶಿವಣ್ಣ ನನಗೆ ನಿಜವಾಗ್ಲೂ ಅಂದರೆ ಓಂ ಚಿತ್ರದಿಂದ ನಾನು ಫಸ್ಟ್ ಥಿಯೇಟ್ರಿಗೆ ಹೋಗಿ ನೋಡಿದ ಸಿನಿಮಾ ಅಂದರೆ ಓಂ. ಸೊ ಅಲ್ಲಿಂದ ಶಿವಣ್ಣನ ನಾನು ದೊಡ್ಡ ಫ್ಯಾನು. ಸೊ ಶಿವಣ್ಣ 40 ವರ್ಷ ನಮ್ಮನ್ನು ಮನೋರಂಜಿಸಿದ್ದೀರಾ, ನಮ್ಮನ್ನು ಎಂಟರ್ಟೈನ್ ಮಾಡಿದ್ದೀರಾ, ನಮಗೆ ಏನೋ ಒಂದು ಹೀರೋಯಿಸಮ್ ಅನ್ನೋ ಒಂದು ಫೀಲನ್ನು ನೀವು ಕೊಟ್ಟಿದ್ದೀರಾ. ಸೊ ತುಂಬ ಹೃದಯದ ಅಭಿನಂದನೆಗಳು, ಧನ್ಯವಾದಗಳು. ಹೀಗೆ ಸದಾ ನಮ್ಮನ್ನು ಇದೇ ಥರ ಎಂಟರ್ಟೈನ್ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಸೊ ಇದಾಗಿತ್ತು ನಾಯಕ ನಟ ದೂತ್ಪೇಡ ದಿಗಂತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಚೇತನ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.